ಶಿಕಾರಿಪುರ ತಾಂಡದಲ್ಲಿ ಹಾದು ಹೋಗುವ ಹೊನ್ನಾಳಿ ರಸ್ತೆಯಲ್ಲಿ ಆನವಟ್ಟಿ ಕಡೆ ಹೊರಟಿದಂಥ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಗದ್ದೆಯ ಅಂಚಿನಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಬಸ್ಸಲ್ಲಿ ಸುಮಾರು 20 ಜನ ಪ್ರಯಾಣಿಕರು ಇದ್ದರು. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಜೀನಹಳ್ಳಿ ಮೂಲಕ ಶಿಕಾರಿಪುರಕ್ಕೆ ಬರ್ತಿದ್ದಂಥ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಸದಾಶಿವಪುರ ತಾಂಡದ ಕೆರೆ ಏರಿ ಮೇಲೆ ಬರುವಾಗ ಕೆರೆಗೆ ಪಲ್ಟಿ ಹೊಡೆದಿದೆ. ಶಿಕಾರಿಪುರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಶಿಕಾರಿಪುರದಲ್ಲೇ ನಡೆದಂಥ ಘಟನೆ ಇದು. ಸದಾಶಿವಪುರ ತಾಂಡದ ಹತ್ತಿರ ಹೋಗ್ತಾ ಇರಬೇಕಾದ್ರೆ ಆ ಆನವಟ್ಟಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ಸಲ್ಲಿ ಸುಮಾರು 20 ಜನ ಪ್ರಯಾಣಿಕರಿದ್ದರು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಪಲ್ಟಿ ಆಗುವಾಗ ಆ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಜೀನಹಳ್ಳಿ ಮೂಲಕ ಈ ಬಸ್ ಶಿಕಾರಿಪುರಕ್ಕೆ ಬರ್ತಾ ಇತ್ತು. ಆದರೆ ಚಾಲಕನ ನಿಯಂತ್ರಣ ತಪ್ಪಿದೆ. ಸದಾಶಿವಪುರ ತಾಂಡದ ಕೆರೆ ಏರಿ ಮೇಲೆ ಬರ್ತಾ ಇರಬೇಕಾದ್ರೆ ಪಲ್ಟಿ ಹೊಡೆದಿದೆ. ಈ ಕುರಿತಂತೆ ಶಿಕಾರಿಪುರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಲಾಗ್ತಾ ಇದೆ.